ಅಯ್ಯೋ 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 ಇಕ್ಕಿ ಚಂದ ಕಾಣಕತ್ತೀನಿ ನಾನು. ಆಕೆ ಅದು ಏನೇನಲ್ಲಿ ತೆಟ್ಟಿಗೆ ಹಚ್ಕೊಳೋ ಬಣ್ಣ, ಕೈಗೆ ಹಚ್ಕೊಳೋ ಬಣ್ಣ, ಮಕ್ಕಕ್ಕೆ ಹಚ್ಕೊಳೋ ಬಣ್ಣ ಹಚ್ಕೊಂಡು ಯವ್ವ ಎಷ್ಟು ಚಂದ ಕಾಣಕತ್ತೀನಿ ನಾನು. ಒಂದು 4 ಫೋಟೋ ತಕೊಂತೀನಿ. ಇವ ಎಷ್ಟು ಚಂದ ಕಾಣಕತ್ತೀನಿ ನೋಡು. ಇಂಥವೆಲ್ಲ ಹಚ್ಕೊಂಡು ತಳಕ್ ಬೆಳಕ್ ಮಾಡಿನ ನಮ್ಮ ತಮ್ಮನ ಬುಟ್ಟಿಗೆ ಹಾಕೊಂಡಿದ್ಲ ಕಿವಿನ. ಈಗ ನೋಡು ನಾನು ಇವನು ಹಚ್ಕೊಂಡ ಮ್ಯಾಗ ಎಷ್ಟು ಚಂದ ಕಾಣಕತ್ತೀನಿ. ನನ್ನಷ್ಟು ಯಾರು ಚಂದ ಅದಾರ ನೋಡು. ಆ ಕಿವಿನ ಬರೀ ಮಕ್ಕಕ್ಕ ಇಂಥ ಬಣ್ಣ ಬಡ್ಕೊಂಡು ಚಂದ ಕಾಣ್ತಿದ್ಲು. ಈಗ ನೋಡು ನಾನು ಅದ ಬಣ್ಣ ಬಳ್ಕೊಂಡಿಂದ ಅಕ್ಕಿ ತಿನ್ನ ಚಂದ ಕಾಣಾಕತ್ತೇನೆ. ಅದೇನೋ ಒಂದು ಹೊಸ್ತಿದ್ಲಲ್ಲ ಹಂಗೆ ಹಚ್ಕೊಂಡಿನಿ. ಮಕ್ಕ ಅನ್ನೋದು ಜಾರ್ಬಂಡಿಗೆ ಎಷ್ಟು ಸಾಪಾಗೈತಿ. ಇನ್ನೊಂದು 2 ಫೋಟೋ ತಕ್ಕೊಂತೀನಿ. ಆಕೆ ವೀನಾ ಇಂಗ್ಲೀಷ್ನ್ಯಾಗ ಟಸ್ಸು ಪುಸ್ಸು ಅದೇನೇನೋ ಮಾತಾಡ್ತಿದ್ಲಲ್ಲ, ನಾನು ಕಲ್ಕೋಬೇಕು. ನಾನು ಆಕೆ ನಂಗೆ ಆಗ್ಬೇಕು. ಆಕೆ ನಮ್ಮನೆ ಬಿಟ್ಟ ಹೋಗ ಇನ್ನೇನು ಯಾವತ್ತೂ ಬರಂಗಿಲ್ಲ ಬಿಡು. ಆಕೆ ನಂಗೆ ನಾಯಕ ಆಗ್ಬೇಕು. ಆದ್ರೆ ಇಂಗ್ಲೀಷ್ ಒಂದು ಚಂದಾಗ ಕಲಿಬೇಕು ನಾನು. ಇಂಗ್ಲೀಷ್ನ್ಯಾಗ ಟಸ್ಸು ಪುಸ್ಸು ಮಾತಾಡಿದ್ನಿ ಅಂದ್ರೆ ನಮ್ಮ ಮನೆಯವರು ಎಷ್ಟು ಖುಷಿ ಪಡ್ತಾರ. ಆಕೆ ಏನೋ ನೋಡ್ತಿದ್ಲಲ್ಲ ಯೂಟ್ಯೂಬ್ನ್ಯಾಗಲ್ಲ, ತಡಿ ಇದನ್ನ ಆಕೆ ಎಲ್ಲ ಒತ್ತಿದ್ಲಲ್ಲ, ಈಗೇನೋ ಚಿರುತ್ಸ್ ಅಂತ ಆ ಬಟನ್ ಮ್ಯಾಗ ಒತ್ತಾನೆ. ಆಕೆ ಫೋನ್ ಹಿಂಗೆ ಬಾಯಿ ಮುಂದೆ ಹಿಡಿದು ಹೇಳ್ತಿದ್ಲಲ್ಲ, ನಾನು ಹಂಗೆ ಮಾಡ್ತೀನಿ ತಡಿ. ಇಂಗ್ಲೀಷ್ ಮಾತಾಡೋದು ಹೆಂಗ? ಅಯ್ಯಯ್ಯೋ ಕನ್ನಡದಾಗ ಎಟ್ಟುಕೊಂಡು ಬಂದು ನಾ ಯೂಟ್ಯೂಬ್ ನೋಡಿ ನಾನು ಇಂಗ್ಲೀಷ್ನ್ಯಾಗ ಎಲ್ಲ ಮಾತಾಡೋಕೆ ಕಲ್ಕೊಂತೀನಿ. ಎಲ್ಲರೂ ನಾ ಇಂಗ್ಲೀಷ್ ಮಾತಾಡೋದಕ್ಕೆ ಬೆಚ್ಚಿ ಬೀಳ್ಬೇಕು. ಕಲ್ಕೊಂತೀನಿ. ನೀ ಏನು ಮಾಡಿದ್ರು ಕೋಗಿಲೆ ಆಗಕ್ಕಂಕರು ಸಾಧ್ಯ ಇಲ್ಲ. ವೀಣಾ ನಂಗೆ ನೀನು ಅಯ್ಯೋ ಆಕಿನ ಧೂಳು ಸಮ ಆಗಂಗಿಲ್ಲ ನೀನು. ಈ ಪೆದ್ದಿ ಆಕೆ ಹಚ್ಕೊಳೋದು ಪೌಡ್ರ್ ಹಚ್ಕೊಂಡ್ರೆ ನಾ ಚಂದ ಕಾಣ್ತೀನಿ ಅಂತೇಳಿ ತಿಳ್ಕೊಂಡತಿ. ನಾನು ಡಿಗ್ರಿ ಓದೀನಿ. ಡಿಗ್ರಿ ಓದಿ ಈ ಹೆಬ್ಬಟ್ಟನ್ನ ಯಾಕೆ ಲಗ್ನ ಮಾಡ್ಕೊಂಡೀನಿ ಅಂತೇಳಿ ನಿಮ್ಗೆ ಎಲ್ಲರಿಗೂ ತಲೆ ಬಂದಿರ್ಬೇಕು. ಯಾಕಂದ್ರೆ ನಮ್ಮ ಮನೆಯವಂಕರು ಆರ್ಥಿಕ ಸ್ಥಿತಿ ಸರಿ ಇಲ್ಲ. ಮತ್ತು ನಾನು ರೊಕ್ಕ ಸಂಪಾದನೆ ಮಾಡ್ಬೇಕಂದ್ರೆ ಹೆಂಗೆ ದುಡ್ದು ಮಾಡ್ಬೇಕಂದ್ರೆ ಈಗಿನ ಕಾಲದಾಗ ಭಾಳ ಕಷ್ಟಪಡಬೇಕು. ನನಗೆ ಕಷ್ಟಪಡಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಒಬ್ಬೇಕೆ ಮಗಳು ಇರ್ಬೇಕು, ಅದು ಪೆದ್ದಿರ್ಬೇಕು ನೋಡಿ ಅಂತಾಕಿನ ಲಗ್ನ ಮಾಡ್ಕೊಂಡೀನಿ ರೀ ನಾನು. ಆಗಿದ್ದಕ್ಕೂ ಏನು ನಷ್ಟಿಲ್ಲ. ನನಗೆ ಲಾಭೇನ ಆಗೈತಿ. ಅದೇನೋ ಅಂತಾರಲ್ರಿ, ಹೊಟ್ಟೆ ಹೊರಗೆ ಮಟ್ಟಿ ಮನೆಗೆ. ಇದ್ರ ಜೊತೆ ಸಂಸಾರ ಮಾಡೋಕ್ಕಾಗತ್ತಾ? ನನ್ನ ರಾಣಿ ಬ್ಯಾರೇನ ಅದ. ಈಗಿನ ನೆಚ್ಕೊಂಡು ಕುಂತಾನಂತ ಮಾಡ್ರಿ ಏನ್ರಿ? ಅಯ್ಯೋ ದೇವ್ರಿ, ಜೀವನದಾಗ ನಾ ಹೆಂಗಿರ್ಬೇಕಂತ ಅನ್ಕೊಂಡಿದ್ದೆ ಅದು ಎಲ್ಲ ಸಿಕ್ತು. ಅದು ಎದರಿಂದ? ರೊಕ್ಕದಿಂದ. ನಾನು ಹೆಂಡ್ತಿ ಒಂಥರ ಹೆಂಗಂದ್ರೆ ರೊಕ್ಕದ ಗಲ್ಲಿ ಇದ್ದಂಗೆ ರೀ. ರೊಕ್ಕ ಬೇಕಾದವು ಅಂದ್ರೆ ಗಲ್ಲಿ ತೆಗಿದೈತಿ ತೊಗೊಂಬರೋದೈತಿ ಅಟ್ಟ. ಏನು ಮಾಡೋದು? ಆ ವೀನಿನ ಬುಟ್ಟಿಗೆ ಹಾಕ್ಕೊಂಡು ಈ ಮನೆ ಕೊಳ್ಳೆ ಹೊಡಿಬೇಕಂತ ಅನ್ಕೊಂಡೆ. ಆದ್ರಕಿ ನನ್ನ ದಾರಿಗೆ ಅಡ್ಡ ಆದಿದ್ದಕ್ಕೆ ಆಕೆ ಪರಿಸ್ಥಿತಿ ಏನಾಯ್ತು? ಈ ಮರಿನಿಂದ ತುಂಬ ದೂರ ಹೋಗ್ಬಿಟ್ಲು. ಅದನ್ನ ಮಾಡಿದವ್ರು ಯಾರು? ನಾನೇ, ಒನ್ ಆ್ಯಂಡ್ ಓನ್ಲಿ. ಯಾರು? ಶಿವಾನಂದ. ಬಂಗಾರಿ ಏನು ಮಾಡಕತ್ತೀಯ ಬಂಗಾರಿ? ನನ್ನ ನೀವು ಬಂಗಾರಿ ಅಂತ ಕರೆದ್ರೆ ಮತ್ತೆ ನೀನು ಕರಿಲಾರ್ದ ಮಗ್ಲ ಮನ್ಯಾಕಿನ ಕರಿಯಾಕಾಗತ್ತಂದೆ ಪೇದ್ದಿ? ನೀವು ಪೇದ್ದಿ ಅಂದ್ರೆ ಸಿಟ್ಟು ಬರ್ತದ ನನಗೆ. ಹೋಲ್ಬಿಡು ಸಿಟ್ಟು ಮಾಡ್ಕೋಬೇಡ. ಎಷ್ಟು ಚಂದ ರೆಡಿಯಾಗಿ ಅದ ಸಿನಿಮಾ ನಟಿಯಾಗಿ ನೋಡು, ಭಾಳ ಚಂದ ಕಾಣಕತ್ತಿ. ಹೌದ್ರಿ? ತಾಂಕು ಅವಾ ನಾನು ಹೆಂಡ್ತಿ ಇಂಗ್ಲೀಷ್ ಬೇರೆ ಮಾತಾಡಕತ್ತಾಳ. ಮತ್ತ ನೀವು ಪ್ಯಾಜ್ ಅಂತಿದ್ರಲ್ಲ, ಅದಕ್ಕೆ ನಾನು ಮತ್ತ ನಿಮ್ಮ ಇಷ್ಟ ಪ್ರಕಾರ ಇರ್ಬೇಕಂತೇಳಿ ಎಲ್ಲ ಕಲ್ಕೊಳಕತ್ತೀನಿ. ಕಲ್ಕೊ ರೀ. ಇವತ್ತ ನೀವು ಪಿರಿ ಇದ್ರಂದ್ರ ನನ್ನ ಸಿನಿಮಾ ಕರ್ಕೊಂಡವ್ರಿ. ಈ ಹೆಂಡಿ ಹೊತ್ಲಂಗೆ ಕರ್ಕೊಂಡು ಸಿನಿಮಾಕ್ಕೆ ಹೋಗುದ? ನಾ ಏನಾದ್ರೂ ಈಗಿನ ಸಿನಿಮಾಗೆ ಕರ್ಕೊಂಡು ಹೋದ್ನಿ ಅಂದ್ರೆ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗಿ ಬರ್ತಾಳೆ. ಓ ಬಂಗಾರಿ, ನೀ ಮೊದಲೇ ಹೇಳ್ಬಾರ್ದನ? ಒಂದು ಕೆಲಸ ಇತ್ತು ಮತ್ತು ನಾ ಕೆಲಸದ ಮ್ಯಾಗ ಹೊಂಟು ಬಿಟ್ಟೆ. ನೀ ಮೊದಲೇ ಹೇಳಿದ್ದೆ ಅಂದ್ರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತಿದ್ಯಾ. ನನ್ನ ಬಂಗಾರಿ ಎಂದು ಕೇಳಲಾರ್ದಾಕಿ ಇವತ್ತು ಕೇಳು. ಏನು ಮಾಡಲಿ, ಕೆಲಸನೂ ಬಿಡಾಕ್ಬಾರ್ದು. ಹೋಲ್ ಬಿಡ್ರಿ, ಮತ್ತೆ ಇನ್ನೊಮ್ಮೆ ಯಾವಾಗಾರ ಹೋಗುಣಂತ. ನೀನು ನಾನು ಎಷ್ಟು ಅರ್ಥ ಮಾಡ್ಕೊಂಡಿಲ್ಲ. ನೀನಂತ ಹೆಂಡತಿ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡಿನ. ಅಯ್ಯೋ ಭಾಳ ಹೋಗ್ತಿರಪ್ಪ ನೀವು. ಈಕೆ ಮಾತಾಡ್ಕೊಂತ ನಿಂತ್ರೆ ಹಂಗೆ ಬೀಳತಾನ, ಹೊಡಿತಾನೆ ಇರ್ತಾಳೆ. ಆಕೆ ತಲೆ ತಿಂತಾನೆ ಇರ್ತಾಳೆ. ಮೊದಲೇ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ನಾನು. ಸರಿ ನಾನು ಬರ್ತೀನಿ, ನನಗೆ ಗೊತ್ತಾಗುತ್ತಾ. ನಾ ಮಧ್ಯಾಹ್ನ ಊಟಕ್ಕೆ ಬರಂಗಿಲ್ಲ. ಮಧ್ಯಾಹ್ನ ಚಂದಾಗ ಊಟ ಮಾಡು. ನಾ ಬಂದಿಲ್ಲ ಅಂತೇಳಿ ಊಟ ಮಾಡೋದು ಬಿಟ್ಟು ಕುಂತಿ ಹಂಗೆ. ನಾ ಸಂಜೆ ಮುಂದೆ ಬರೋದು ಹೊತ್ತಾಗುತ್ತಾ? ಹೊರಗೆ ಹೋಗೋ ಮುಂದಾಗ ಕೇಳಬಾರ್ದಂತಾರ, ಅದಕ್ಕೆ ಕೇಳಂಗಿಲ್ಲ. ಆದರೂ ಅಂಥದ್ದೇನು ಕೆಲಸ ಅಂತ ಏನು ಮಾಡೋದಪ್ಪ? ನಮ್ಮ ಹತ್ರ ನಿಮ್ಮ ಅಪ್ಪನ ಗತೆ ಏನು ಪೆಂಡ್ ರೊಕ್ಕ ಐತೆ? ಇಲ್ಲಲ್ಲ. ಈಗ ಇದ್ದ ಅಲ್ಪ ಸ್ವಲ್ಪ ರೊಕ್ಕನ ಅದನ್ನು ಡಬಲ್ ಮಾಡ್ಬೇಕಂತ ಮಾಡೀನಿ. ಮತ್ತು ಇನ್ನೇನು ಮಾಡ್ಬೇಕು? ಬದುಕ್ಬೇಕಲ್ಲ. ನಾಳೆ ನಮಗೂ ಮಕ್ಕಳು ಮರಿ ಅದು ಅಂದ್ರೆ ಕತಿ ಹಂಗೆ. ಮತ್ತು ನಮ್ಮನವ್ರು ಎಷ್ಟು ದಿನ ನೋಡ್ತಾರ? ನಿಮ್ಮ ಮನೆಯವರು ಹೌದಿಲ್ಲ? ಹೌದು. 1 ಲಕ್ಷ ರೂಪಾಯಿ ಐತೆ. ಅದಕ್ಕೆ ನಿನ್ನ ಹೆಸರಿನ ಮ್ಯಾಗ ಅಲ್ಲೇ ಒಂದು ಕೆಲ್ಸಕ್ಕೆ ಹಾಕಕತ್ತೀನಿ.
ಹಾಂ ಅದು ಇನ್ನು 2 ವರ್ಷ ಬಿಟ್ಟು 5 ಲಕ್ಷ ರೂಪಾಯಿ ಆಗತ್ತೆ. ನನ್ನ ಮನೆ ಮಹಾಲಕ್ಷ್ಮಿ ನೀನಲ್ಲ, ಅದಕ್ಕೆ ನಿನ್ನ ಹೆಸರು ಮ್ಯಾಗ ಮಾಡಕತ್ತೀನಿ ನಾ. ನಾನು ಮ್ಯಾಗ ನಿಮಗೆ ಎಷ್ಟು ಪ್ರೀತಿ ರೀ. ಹೋರ್ ಹಂಗಾರ ನಿಮ್ಮ ಕೆಲ್ಸಕ್ಕೆ ಹೊತ್ತಾಗತ್ತ ಹೋರಿ. ಟಾಟಾ ಬಾಯ್ ಬಾಯ್. ಹಾಂ ಬಾಯು ಡಾರ್ಲಿಂಗ್. ಬೇಕ್ರಿ ನಮ್ದು, ನಾ ಏನು ಹೇಳಿದ್ರು ನಂಬ್ತತಿ. ಅವೀನಿ ಒಂಥರ ಅನಿಷ್ಟ ಆಗಿದ್ಲು. ಈಗ ನೋಡು, ಅವೀನ್ ಹೋಗಿಂದ ನಮ್ಮ ಮನೆಯವ್ರು ನನ್ನ ಕೂಡ ಎಷ್ಟು ಚಂದ ಮಾತಾಡಕತ್ತಾರ. ಮನಿ ಎಲ್ಲ ಶಾಂತಿ ಆಗೈತಿ. ನಮ್ಮವ್ವ ಏನಾರ ಮಾಡ್ಬೇಕಂದ್ರೆ ನನ್ನ ಕೇಳ್ತಾ ಭಾಳ ಖುಷಿ ಆಕತ್ತೈತಿ. ಎಂದ ದೇವ್ರು ಕರ್ಣಿಸ್ತಾನೆ ಏನು ಗಂಡನ ಜೊತೆ ಚಂದ ಬಾಳೆ ಮಾಡೋದನ್ನ. ಗಂಡ ಇದ್ದು ಇಲ್ಲಾರ್ದಂಗೆ ಆಗೈತೆ ನನ್ನ ಜೀವನ. ಮೀನು ಮೀನು ಮೀನು. ಈ ಮೀನು ಈಗ ನೆನಪಾದ್ಲ ನಿಮ್ಗೆ? 2 ದಿನದ ಹೊತ್ತಾತ, ಮನೆ ಕಡೆ ಬಂದೇ ಇಲ್ಲ. ಮೀನು ಡಾರ್ಲಿಂಗ್, ಒಂದಿಟ್ಟು ಕೆಲಸ ಇತ್ತ ಮೀನು ಡಾರ್ಲಿಂಗ್, ಸಿಟ್ಟು ಮಾಡ್ಕೊಬೇಡ. ನನ್ನ ಕೂಡ ಮಾತಾಡ್ಬೇಡ ಹೋರಿ. ಎಷ್ಟು ದಿನ ಅಂತ ಹಿಂಗೆ ಕದ್ದ ಮುಚ್ಚ ಜೀವನ ಮಾಡೋದು? ನೋಡಿಲ್ಲ ಮೀನು, ಇನ್ನೇನು ಎಲ್ಲ ಹಂಗ ನಮ್ಮ ಕೈಯಾಗ ಬರೋ ಹಂತದಾಗೈತಿ. ಇನ್ನೇನು ಇಷ್ಟು ದಿನ ಕಾದಿ ಅಂತ ಇನ್ನೊಂದು 6-7 ತಿಂಗಳು ಕಾದು ಬಿಡು. ನೋಡು ಮತ್ತೆ ಅವಾಗ ಮುಂದೆ ಹೆಂಗಿರ್ತಿ, ರಾಣಿ ಇದ್ದಂಗೆ ಇರ್ತಿ. ಇದನ್ನ ಹೇಳಾಕತ್ತ 4 ವರ್ಷ ಆತ. 3 ವರ್ಷ ಮಗುನ್ ಬ್ಯಾಡಂದ್ರಿ. ಈಗ ನಾನು ಪ್ರೆಗ್ನೆಂಟ್ ಅದೀನಿ. ಈಗ ನನ್ನ ಹತ್ರ ನೀವು ಇರ್ಬೇಕು. ನನಗೂ ಆಸೆ ಇರಂಗಿಲ್ಲನ್ರಿ. ಇಂಥವತ್ನ್ಯಾಗ ನೀವು ನನ್ನ ಹತ್ರ ಇರ್ಬೇಕಂತ ಆಸೆ ಎಷ್ಟಿರ್ತದ ಗೊತ್ತನ? ಅದೆಲ್ಲ ಗೊತ್ತು ಮೀನು ಡಾರ್ಲಿಂಗ್. ಏನು ಮಾಡಲಿ, ಮನ್ಯಾಗಿನ ಪರಿಸ್ಥಿತಿ ನಿನಗೆ ಗೊತ್ತೇ ಐತಲ್ಲ. ಈ ಸಿಟ್ಟು ಮಾಡ್ಕೊಬೇಡ. ನಾನು ನಿನಗಂತ ಏನ ತಂದೀನಿ. ಅದ ಮೈಸೂರು ಪಾಕ್ ಓದಿಲ್ಲ? ಅಲ್ಲ, ಅದನ್ನ ಬಿಟ್ಟು ಇನ್ನೇನು ತರ್ತೀರಿ? 2 ಮಾಳ ಮಲ್ಗಿವ ನೋಡಿಲ್ಲೇ 5,000 ರೂಪಾಯಿದ್ದು ರೇಷ್ಮೆ ಸೀರೆ ನಿನಗಂತ ತಂದೀನಿ ಮೀನು. ಅಯ್ಯ ಎಷ್ಟು ಚಂದ ಐತಿದು ಸೀರೆ. ಇದಕ್ಕೆ 5,000 ರೂಪಾಯಿ ಕೊಟ್ರ? ಭಾಳ ಚಂದ ಐತ್ರಿ ಇದು ಸೀರೆ. ನಿನಗಂತ ತಂದೆ. ಒಂದು ಜಾಕ್ಪಾಟ್ ಹೊಡಿತು. ಮನೆ ನಿನ್ನ ಫೋನ್ಯಾಗ ಹೇಳಿದ್ನಲ್ಲ, ಅದೆಲ್ಲ ಸುದ್ದಾತ ಹಾಕಿನ ಮನಿ ಬಿಟ್ಟು ಹೊರಗೆ ಹಾಕಿದೆ. ಈಗ ನಮ್ದ ಸಾಮ್ರಾಜ್ಯ. ನಮ್ಮ ಬಾಬಾ ಇದನ್ನ ಕತಮಾರ ಮಾಡೋದು ಒಂದು, ಇಲ್ಲಾಂದ್ರೆ ಹುಚ್ಚನ್ ಮಾಡಿಬಿಡುದು. ಅವಾಗ ನಮ್ಮ ಅತ್ತಿ ಮಾವ ತಗೊಂತ ಕುಂದಿರ್ತಾರ. ಆಸ್ತಿ ನನ್ನ ಹೆಂಡತಿಗಾಗತ್ತಾ? ನನ್ನ ಹೆಂಡತಿದಂದ್ರೆ ನಂದವುದಿಲ್ಲ, ನಂದಂದ್ರೆ ನಿಂದವುದಿಲ್ಲ. ನಾಳೆ ನನ್ನ ಮಗ, ನೀನು, ನಾನು ರಾಜಾರಾಣಿ ಥರ ಇರ್ಬೋದು, ಹೌದಿಲ್ಲ? ಅದು ಯೋಗಿ ಅಂದು ಬರ್ತತೋ ಏನೋ. ನಾನು ಕಾಯಕತ್ತೀನಿ 4 ವರ್ಷದಿಂದ. ಬರೀ ಈಟೇ ಹೇಳೋದಾತ. ಇಲ್ಲ, ಇಷ್ಟು ದಿನ ಬ್ಯಾರೆ ಇತ್ತು, ಈಗ ಬ್ಯಾರೆ ನೋಡು. ಚಂದ ಊಟ ಅದು ಮಾಡಿದಿಲ್ಲ? ನನ್ನ ವಂಶೋದ್ಧಾರಕ ನಿನ್ನ ಹೊಟ್ಟೆ ಬೆಳ್ಯಾಕತ್ತಾನ. ಊಟ ಮಾಡಿದೆ. ನೀವು ಬರ್ಲಿಕ್ಕಂದ್ರೆ ನನಗೆ ಒಟ್ಟ ಸಮಾಧಾನ ಆಗಂಗಿಲ್ಲ. ನನಗರ ನಿಮ್ಮನ್ನು ಬಿಟ್ಟು ಯಾರದಾರ ಹೇಳು? ನಾನು ಅನಾಥೆ. ನಿಮ್ಮನ್ನು ಬಿಟ್ಟಾರ ಈ ಜಗತ್ನಾಗ ನನಗಂತ ಯಾರೂ ಇಲ್ಲ. ಅನಾಥೆ ಪನಾಥೆ ಅನ್ನಕ್ಕೆ ಹೋಗ್ಬೇಡ. ನಾ ಅದೇನಲ್ಲ. ನೀ ಹೆಂಗೆ ಅನಾಥೆ ಅಕ್ಕಿ? ಅಲ್ಲ ರೀ, ನಿಮ್ಮ ಹೆಂಡತಿಗೆ ನೀವು ಇಲ್ಲಿ ಬರೋದು ಹೋಗೋದು ಗೊತ್ತಾಗಂಗಿಲ್ಲನ? ಅವ್ರಿಗೆ ಸಂಶಯ ಅದು ಬರಂಗಿಲ್ಲನ? ಅಯ್ಯೋ, ಅದನ್ನೇನು ಶಾಣೆ ಮಾಡಿ ನೀನು? ಹಸೆ ಸಗಣಿ ಹೊತ್ಲಿದ್ದಂಗಲ್ಲ ನನ್ನ ಹೆಂಡತಿ. ಅದಕ್ಕೇನೇನು ಗೊತ್ತಾಗಂಗಿಲ್ಲ. ನಾ ಏನು ಹೇಳಿದ್ರು ನಂಬಿಡ್ತತದು. ಅದಕ್ಕೆ 2ನೇ ಸಂಸಾರ 4 ವರ್ಷ ಆತು ಮೇಂಟೈನ್ ಮಾಡಕತ್ತ. ಗೊತ್ತನ? ನನಗೆ ಆಕಿ ಅಂದ್ರೆ ಇಷ್ಟ ಇಲ್ಲ. ಆಕಿನ ಲಗ್ನ ಆಗೋದ ನಾ ಆಸ್ತಿ ಸಂಬಂಧ ಲಗ್ನ ಆಗೀನಿ. ಮತ್ತಿಬ್ರು ಪ್ರೀತಿ ಮಾಡ್ತಿದ್ವಿ. ಮತ್ತು ನನಗೂ ನಿಮ್ಮನ್ನು ಬಿಟ್ಟು ಕೊಡಕ್ಕೆ ಇಷ್ಟ ಇದ್ದಿದ್ದಿಲ್ಲ. ಏನು ಮಾಡೋದು, ರೊಕ್ಕದ ಸಂಬಂಧ. ಮತ್ತು ನಾನು ಆವಾಗ ಆಗಿನ ಟೈಮ್ನಾಗ ಆ ಪೆದ್ದಿನ ಕಟ್ಕೊಳ್ಳಿ ಅಂತೇಳಿ ಸುಮ್ಮನೆ ಕೈ ಬಿಟ್ಟೆ ನಾನು. ನನಗಂದ್ರು ನಿಮ್ಮನ್ನು ಬಿಟ್ಟು ಕೊಡಕ್ಕೆ ನನಗೆ ಒಂಥರ ಅನಿಸ್ಬಿಟ್ಟಿತ್ತು. ಈ ಸಿಕ್ಕೇನಲ್ಲ, ಮತ್ತೆ ಯಾಕೆ ಚಿಂತೆ ಮಾಡ್ತಿ? ಈಟ ಮನ್ಯಾಗ ಎಷ್ಟು ದಿನ ಅಂತಿರೋದ್ರಿ? ನಾಳೆ ನಮ್ಮ ಹುಟ್ಟಿದ ಕೂಸು ಈಟ ಮನ್ಯಾಗ ಬೆಳಿಬೇಕನ? ಇಲ್ಲ ನನ್ನ ಬಂಗಾರು, ನೋಡಾಕಂತೆ ನನ್ನ ಮಗ ಹೊರಗೆ ಬರೋವಾಗ ನೋಡು ಅವನ್ನ ಎಂಥ ಮನೆಗೆ ಇಡ್ತೀನಿ ನೋಡು. ಬಂಗಾರ ತೊಟ್ಟಲ್ದಾಗ ಹಾಕಿ ತೂಗ್ತೀನಿ ನನ್ನ ಮಗನ್ನ. ಅಂದಂಗೆ ನಿಮ್ಮ ಹೆಂಡತಿ ಇನ್ನೂ ಮಕ್ಕಳಾಗವಲ್ಲು? ಅಲ್ಲ ರೀ, ನಾನು ನಿಮ್ಮನ್ನ ಹಿಂದೆಗಡೆ ಲಗ್ನ ಆಗಿನಿ, ಆಲೆ ನನ್ನ ಮಕ್ಕಳದು. ಆಕೆಗೆ ಯಾಕೆ ಇನ್ನೂ ಮಕ್ಕಳಾಗಿಲ್ಲ? ನೀವು ಆಕೆ ಜೊತೆ ಸಂಸಾರ ಮಾಡಂಗಿಲ್ಲನ? ಇಷ್ಟ ಇರ್ಲಿಕ್ಕಂದ್ರೂ ಸಂಸಾರ ಮಾಡಬೇಕಾಕಿ ಕೂಡ. ಅಂಥ ಪೆದ್ದಿ ಎಲ್ಲ ಮಕ್ಳಕ್ಕ ಒಣಗಿ ಹೇಳು. ಅದಕ್ಕೆ ಸ್ವಾದಿಲ್ಲ ಸೊನ್ನಿಲ್ಲ. ಆಮೇಲೆ ಇನ್ನೊಂದು, ಆಕಿ ಹೊಟ್ಯಾಗ ನನ್ನ ವಂಶೋದ್ಧಾರಕ ಬೀಳಿದ್ ಬೇಡ. ಯಾಕೆ ಹೇಳು? ಅದ್ರಂಗೆ ಪೆದ್ದಿ ಹುಟ್ಟೋದು ನನಗೆ ಇಷ್ಟ ಇಲ್ಲ. ನಾಳೆ ಆಕೆ ಹೊಟ್ಯಾಗ ನನ್ನ ವಂಶೋದ್ಧಾರಕ ಹುಟ್ಟಿದ್ರೆ ಅಂದ್ರೆ ಆಕಿಗೆ ತಿನ್ನ ಪೆದ್ದಿ ಆಕ್ಕತಿ. ಅದಕ್ಕೆ ಬ್ಯಾಡ. ಅದಕ್ಕೆ ಹೊಳ್ಳಿ ನಿನ್ನ ಲಗ್ನ ಆದ್ ನಾನು. ನಿನ್ನಂಗೆ ಸ್ಮಾರ್ಟ್, ನನ್ನಂಗೆ ಕ್ಯೂಟ್, ನನ್ನಂಗೆ ಬ್ರಿಲಿಯಂಟ್ ಮಗ ಹುಟ್ಲಿ ಅಂತೇಳಿ ನಿನ್ನ ಲಗ್ನ ಆದ್ನೆ. ಗೊತ್ತನ ಬಂಗಾರಿ? ಸಾಕು ಹೋಗ್ಲಿದ್ದು. ಬರ್ರಿ, ನಿಮಗಂತೇಳಿ ಚಿಕನ್ ಸುಕ್ಕ ಮಾಡೀನಿ, ಊಟ ಮಾಡೋಣಂತ. ಮೀನು ನಿನ್ನ ಕೈಯಾಗಿನ ಚಿಕನ್ ಸುಕ್ಕ ತಿನ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕಲೇ ನಾನು. ಸಾಕು ಬರ್ರಿ ಊಟ ಮಾಡೋಣ. ನೋಡಿಲ್ಲ ನಿಮ್ಮ ಮಗ ಭಾಳ ಒದ್ದಾಡಕತ್ತಾನ ನನ್ನ ಹೊಟ್ಯಾಗ. ನಡ್ರಿ. ಅಂದಂಗೆ ಮೊನ್ನೆ ನಿನ್ನ ಅಕೌಂಟಿಗೆ 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ನಲ್ಲ, ಬಂತಿಲ್ಲ?